ವಿಶ್ವದೆಲ್ಲೆಡೆ ಅಬ್ಬರಿಸ್ತಾ ಇದೆ ಕಾಂತಾರ ಚಾಪ್ಟರ್ 1. ಕಾಂತಾರ ಕ್ಲೈಮ್ಯಾಕ್ಸ್ ರೋಚಕ ರೋಮಾಂಚಕ. ಕಾಂತಾರ ಸಕ್ಸಸ್ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಮತ್ತೊಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಯಾವ ರೀತಿಯಾದಂತಹ ಪೋಸ್ಟ್ ಅಪ್ಪ ಅಂತಂದ್ರೆ ನೋಡಿ, ಶೂಟಿಂಗ್ ವೇಳೆ ನಡೆದಂತಹ ಘಟನೆಯನ್ನ ಕೂಡ ಅವರು ಹಂಚಿಕೊಂಡಿದ್ದಾರೆ. ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ಸಂದರ್ಭದಲ್ಲಿ ರಿಷಬ್ ಅವರ ಕಾಲು ಯಾವ ರೀತಿಯಾಗಿ ಊದ್ಕೊಂಡಿತ್ತು ಅನ್ನೋದನ್ನ ಅವರು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈಗ ಆ ಕಾಲಿನ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ರಿಷಬ್ ನಿತ್ರಾಣವಾಗಿದ್ದ ದೇಹ ಇವತ್ತು ಕೋಟ್ಯಾಂತರ ಜನ ನೋಡಿ ಮೆಚ್ಚುವ ಹಾಗಾಗಿದೆ. ಇದು ನಾವು ನಂಬಿರುವ ಶಕ್ತಿಗಳ ಆಶೀರ್ವಾದದಿಂದ ಮಾತ್ರ ಸಾಧ್ಯ. ಸಿನಿಮಾ ನೋಡಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಎಲ್ಲರಿಗೂ ಧನ್ಯವಾದ ಅಂತ ಹೇಳಿ ಪೋಸ್ಟ್ ಮಾಡೋದ್ರ ಮೂಲಕ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸಿದ್ದಾರೆ ರಿಷಬ್. ಮತ್ತೆ ಈ ಸಂದರ್ಭದಲ್ಲಿ ಅವ್ರಿಗೆ ನೋಡಿ ಯಾವ ರೀತಿಯಾಗಿ ಅವರ ಕಾಲು ಊದ್ಕೊಂಡಿದೆ, ಮತ್ತೆ ಪ್ಲಾಸ್ಟರ್ ಅನ್ನ ಅವರು ಹಾಕೊಂಡಿದ್ದಾರೆ ಕಾಲಿಗೆ ಅನ್ನೋದನ್ನ ಅವರೇ ಸ್ವತಃ ಖುದ್ದು ಆ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಕಷ್ಟಪಟ್ಟು ಒಂದು ಸಿನಿಮಾವನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಈ ಮೂಲಕ ಅರ್ಥಕೊಳ್ಬಹುದು. ಒಂದೊಂದು ಫ್ರೇಮ್ ಕೂಡ ಯಾವ ರೀತಿಯಾಗಿ ಚಿತ್ರದಲ್ಲಿ ಮೂಡ್ ಬಂದಿದೆ ಅನ್ನೋದಕ್ಕೆ ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಎಲ್ಲರೂ ಕೂಡ ಕ್ಲೈಮ್ಯಾಕ್ಸ್ ಅನ್ನ ಮೆಚ್ಕೊಂಡ್ರು, ಹಾಡಿ ಹೊಗಳಿದ್ರು. ಮಾಡಿದ್ರೆ ಇಂಥ ಸಿನಿಮಾ ಮಾಡಬೇಕು, 5 ವರ್ಷಕ್ಕೊಮ್ಮೆ ಒಂದು ಸಿನಿಮಾ ಮಾಡಿದ್ರೂ ಕೂಡ ಹೀಗಿರಬೇಕು ಸಿನಿಮಾ ಅನ್ನೋದನ್ನ ಎಲ್ಲರೂ ಕೂಡ ತಿರುಗಿ ನೋಡುವಂತೆ ಮಾಡಿದ್ದಾರೆ. ಸೊ ಅದರ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಡೆಯುವಂತಹ ಸಂದರ್ಭದಲ್ಲಿ ರಿಷಬ್ ಅವರ ಕಾಲು ಯಾವ ರೀತಿಯಾಗಿ ಊದ್ಕೊಂಡಿತ್ತು, ಯಾವ ರೀತಿಯಾಗಿ ಅವರು ಪ್ಲಾಸ್ಟರ್ ಅನ್ನ ಹಾಕೊಂಡಿದ್ರು ಅನ್ನೋದನ್ನ ಫೋಟೋ ಮೂಲಕ ಹಂಚಿಕೊಂಡು, ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಸಿನಿಮಾ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ, ನೀವೆಲ್ಲರೂ ಕೂಡ ಅಪ್ಕೊಂಡಿದ್ದೀರಾ, ಮೆಚ್ಕೊಂಡಿದ್ದೀರಾ ಅಂತ ಹೇಳಿ ಪೋಸ್ಟ್ ಮಾಡೋದ್ರ ಮೂಲಕ ಧನ್ಯವಾದವನ್ನ ಅರ್ಪಿಸಿದ್ದಾರೆ.